ಇತಿಹಾಸ ಪ್ರಸಿದ್ಧ ಬಸವೇಶ್ವರ ದೇಗುಲಕ್ಕೆ ಹೆಸರಾದ ಹಳ್ಳೂರ ಗ್ರಾಮ ಕೃಷಿ ಪ್ರಧಾನವಾದ ಗ್ರಾಮವಾಗಿದ್ದು, ಬಾಗಲಕೋಟೆಯ ಹೆಮ್ಮೆಯ ಶಾಸಕರಾಗಿರುವ ವೀರಣ್ಣ ಚರಂತಿಮಠರ ಅವಧಿಯಲ್ಲಿ ಅಭಿವೃದ್ಧಿಯ ಎಲ್ಲೆ ಮೀರಿದೆ. ಸಣ್ಣ ಸಣ್ಣ ಹಳ್ಳಿಗಳು ಭಾರತೀಯ ಜನತಾ ಪಕ್ಷದ ಆಡಳಿತದ ಅವಧಿಯಲ್ಲಿ ಅಭಿವೃದ್ಧಿಗೊಂಡಿದ್ದು, ಜನ ಜೀವನ ಸುಧಾರಿಸುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮುಖ್ಯ ಪಾತ್ರ ವಹಿಸಿವೆ. ಬಾಗಲಕೋಟೆಯ ಶಾಸಕರಾದ ವೀರಣ್ಣ ಚರಂತಿಮಠ ಸಾಹೇಬರು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಳ್ಳಿಗಳ ಅಭಿವೃದ್ಧಿಗಾಗಿ ಪಣ ತೊಟ್ಟಿದ್ದು, ಅನುದಾನದ ಮಹಾಪೂರವನ್ನೇ ಹಳ್ಳಿಗಳಿಗೆ ತಲುಪಿಸಿದ್ದಾರೆ. ಬಸವೇಶ್ವರ ವಿದ್ಯಾವರ್ಧಕ ಸಂಘದ ರಂಗಮಂದಿರ ನಿರ್ಮಾಣಕ್ಕಾಗಿ 5 ಲಕ್ಷ ರೂಪಾಯಿ, ಬಸವಶ್ರೀ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಸಮುದಾಯ ಭವನಕ್ಕೆ 4 ಲಕ್ಷ ರೂಪಾಯಿ, ಹಳ್ಳೂರದಿಂದ ಚೌಡಾಪುರ ರಸ್ತೆ ಸುಧಾರಣೆಗಾಗಿ 5 ಲಕ್ಷ, ಜನರಲ್ ಕಾಲೋನಿ ಸಿಸಿ ರಸ್ತೆ ನಿರ್ಮಾಣಕ್ಕಾಗಿ 5 ಲಕ್ಷ, ಹಳ್ಳೂರದಿಂದ ಬೋಡನಾಯಕ ದಿನ್ನಿ ರಸ್ತೆಗೆ 1.5 ಲಕ್ಷ ನೀಡಲಾಗಿದ್ದು, ರಸ್ತೆ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದಾರೆ ನಮ್ಮ ಶಾಸಕರು. ಹಳ್ಳೂರದಿಂದ ಕಡ್ಲಿಮಟ್ಟೆ ರಸ್ತೆಗೆ 1,20,000 ರೂಪಾಯಿ, ನೀರಿನ ಟ್ಯಾಂಕ್ ದುರಸ್ತಿಗಾಗಿ 10 ಲಕ್ಷ, ಜಲಜೀವನ ಅಡಿಯಲ್ಲಿ ನಳ ಜೋಡಣೆಗೆ 61 ಲಕ್ಷ, ನೀಲನಗರದಿಂದ ಶಿರೂರ, ಬೆನಕಟ್ಟಿ, ಹಳ್ಳೂರ, ಸಂಗಾಪುರ ರಸ್ತೆಗಾಗಿ 86 ಲಕ್ಷ ವಿನಿಯೋಗಿಸಲಾಗಿದೆ. ಎಸ್ಟಿ ಕಾಲೋನಿಗಳು ಸಿಸಿ ರಸ್ತೆಗಳನ್ನು ಕಂಡಿದ್ದು 15 ಲಕ್ಷ ರೂಪಾಯಿ ವಿನಿಯೋಗಿಸಲಾಗಿದೆ. ಹಳ್ಳೂರ ಕಡ್ಲಿಮಟ್ಟಿ ರೈಲು ನಿಲ್ದಾಣಕ್ಕೆ ಸೇರುವ ರಸ್ತೆ ಸುಧಾರಣೆಯಾಗಿದ್ದು 1,40,00,000 ವಿನಿಯೋಗ ಮಾಡಲಾಗಿದೆ. ಕಮತಗಿ ಕಡ್ಲಿಮಟ್ಟಿ ರೈಲ್ವೆ ಸ್ಟೇಷನ್ಗೆ 2 ಕೋಟಿ ವಿನಿಯೋಗ ಮಾಡಲಾಗಿದ್ದು, ಹಳ್ಳೂರ ಚೌಡಾಪುರ ರಸ್ತೆ 1,60,00,000 ಸುಧಾರಣೆಗೊಂಡಿದೆ. ಬಾಗಲಕೋಟೆ ಶಾಸಕರಾದ ವೀರಣ್ಣ ಚರಂತಿಮಠ ಅವರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದು ಹಳ್ಳೂರಲ್ಲಿ ಕೂಡ ರೋಡ್ ವರ್ಕ್ ಆಯಿತು, ಮತ್ತು ಗ್ರಾಮದಲ್ಲಿ ಬೇಕಾಗುವ ಎಲ್ಲ ಸೌಲಭ್ಯಗಳು ಮತ್ತು ಮೂಲಭೂತ ಸೌಕರ್ಯಗಳು ಹಾಗೂ ಎಲ್ಲ ಥರ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಮುಂದೆ ಇದೇ ರೀತಿಯಾಗಿ ಮುನ್ನಡೆಸಲಿ ಹಾಗೂ ಈ ವರ್ಷ ನನ್ನ ಮತ ಕೂಡ ಅವರಿಗೆ, ಬಾಗಲಕೋಟೆಯಲ್ಲಿ ಇರುವವರೆಗೂ ಬಾಗಲಕೋಟೆಯಲ್ಲಿ ಶಾಸಕರು ಬಿಟ್ಟು ವೀರಣ್ಣ ಚರಂತಿಮಠ ಅವರು ಬಿಟ್ಟರೆ ಬೇರೆ ಯಾರಿಗೂ ಕೂಡ ನಾವು ಓಟ್ ಹಾಕುವುದಿಲ್ಲ. ಹೀಗಾಗಿ ನಮ್ಮ ಕೆಲಸಗಳು ಶಿಕ್ಷಣದಲ್ಲಿ ಆಯ್ತು ಮತ್ತು ಮೂಲಭೂತ ಸೌಕರ್ಯ ಗ್ರಾಮಗಳಲ್ಲಿ ಆಯ್ತು, ಎಲ್ಲ ರೀತಿಯಾಗಿ ಅವರು ನಮಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಮುಂದೆ ಹೀಗೆ ಹೊರೆಯಲಿ. ಹೀಗಾಗಿ ನನ್ನ ಮತ ಶಾಸಕ ವೀರಣ್ಣ ಚರಂತಿಮಠ ಅವ್ರಿಗೆ ಬಿಟ್ಟರೆ ಯಾರಿಗೂ ಕೂಡ ಇಲ್ಲ. ಹಾಗೂ ಈ ಚರಂತಿಮಠ ಸಾಹೇಬರ ಕಾಮಗಾರಿ ಬಗ್ಗೆ ಮಾಡಿದಂಥ ಅಭಿವೃದ್ಧಿ ಕೆಲಸದ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಹಳ್ಳೂರು ಟು ಚೌಡಾಪುರ ರಸ್ತೆ 1,60,00,000, ಹಳ್ಳೂರು ಟು ಕಡ್ಲಿಮಟ್ಟಿ ರಸ್ತೆ 1,60,00,000, ಈ ಪ್ರೈಮರಿ ಸ್ಕೂಲಿಗೆ 4 ಲಕ್ಷ ರೂಪಾಯಿ ಬಿಲ್ಡಿಂಗ್ ಇದ್ದು, ಮತ್ತು 5 ಲಕ್ಷ ರೂಪಾಯಿ ಹೈಸ್ಕೂಲ್ ಸ್ಕೂಲಿಗೆ ಸಂಸ್ಕೃತ ಕಲಾಭವನದ್ದು, ಮತ್ತು 5 ಲಕ್ಷ ರೂಪಾಯಿ ಜ್ಞಾನಪೈನ್ ಕಟ್ಟಿಗೆ, 10 ಲಕ್ಷ ರೂಪಾಯಿ ಬಸವೇಶ್ವರ ಮಂಗಲ ಭವನಕ್ಕೆ, ಮತ್ತು SC ಕಾಲನಿಯಲ್ಲಿ 15 ಲಕ್ಷ ರೂಪಾಯಿ CC ವರ್ಕು, ಜಲಜೀವನ ಮಿಷನ್ ಆಗಿರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಸಾಕಷ್ಟು ಮಾಡಿದ್ದಾರೆ. ಒಳ್ಳೆ ಅವ್ರನ್ನ ಆರಿಸ್ತಾ ಇರೋದು ನಮ್ಮ ನಿಶ್ಚಿತ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಸಿದ್ದರಾಮೇಶ್ವರ ದೇವಸ್ಥಾನ ಸಮುದಾಯ ಭವನ ನಿರ್ಮಾಣಗೊಂಡಿದ್ದು, ಭಕ್ತಾದಿಗಳಲ್ಲಿ ಆನಂದ ತಂದಿದೆ. ಈ ಕಲ್ಯಾಣ ಮಂಟಪ ಕಟ್ಟಬೇಕಂತೇಳಿ ಭಾಳ ದಿನದಿಂದ ನಡೆದಿತ್ತು ರೀ. ಅದಕ್ಕೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು. ಎಲ್ಲ ಭಕ್ತರೆಲ್ಲ ಕೊಟ್ಟಿದ್ದಾರೆ ಅಮೌಂಟ್. ಆದರೂ ಇದಕ್ಕೆ ಗೌರ್ಮೆಂಟ್ಲಿಂದ ಒಂದು ಸವಲತ್ತು ಬೇಕಾಗಿತ್ತು ರೀ. ಅದಕ್ಕೆ ಚರಂತಿಮಠ ಸಾಹೇಬರು ಒಂದೇ ಸರಿ ಒಂದು 5 ಲಕ್ಷ ರೂಪಾಯಿ ಹಾಕಿದ್ರು. ಆಮೇಲೆ ಮತ್ತೆ ಕೆಲಸ ನಿಂತು, ಯಾಕಂದ್ರೆ ಟೈಲ್ಸ್ ಕಲ್ಲು ಅದೆಲ್ಲ ಮಾಡೋದು ಭಾಳ ಸಮಸ್ಯೆ ಬಂತ್ರಿ. ಆವಾಗ ಮತ್ತೆ ಒಂದು 5 ಲಕ್ಷ ರೂಪಾಯಿ ಹಾಕಿಸಿಂದ ನಮ್ಗೆ ಒಂದು 10 ಲಕ್ಷ ಕೊಟ್ಟು ಭಾಳ ಒಳ್ಳೆ ಕೆಲಸ ಮಾಡ್ಯಾರಿ. ನಮಗೆ ಮತ್ತು ನಮ್ಮ ಹಳ್ಳೂರು ಗ್ರಾಮ ಸುತ್ತಮುತ್ತಲ ಎಲ್ಲ ಜನರಿಗೂ ಮಂಗಲ ಕಾರ್ಯ ಮಾಡಕ್ಕೆ ಭಾಳ ಅನುಕೂಲ ಆಗೈತೆ ಸರ್. ಅವ್ರಿಗೆ ತುಂಬ ಧನ್ಯವಾದ. ಒಟ್ಟಿನಲ್ಲಿ ಹಳ್ಳಿಗಳ ಅಭಿವೃದ್ಧಿಯಾದಲ್ಲಿ ದೇಶದ ಅಭಿವೃದ್ಧಿಯಾದಂತೆ ಎನ್ನುವ ಸಿದ್ಧಾಂತ ಹೊಂದಿರುವ ವೀರಣ್ಣ ಚರಂತಿಮಠರು ಮತ್ತೆ ಈ ಬಾರಿಯ ಚುನಾವಣೆಯಲ್ಲಿ ಜಯಬೇರಿ ಗಳಿಸಲೆಂಬುದು ಜನರ ಆಶಯವಾಗಿದೆ.